ದಯವಿಟ್ಟು ಒಂದು ಸ್ವಲ್ಪ ಹೋಗಿ ಎಲ್ಲ ಮಠಗಳನ್ನ ಚೆಕ್ ಮಾಡಿರಿ. ದೇವಸ್ಥಾನ ಬೇರೆ, ದೇವಸ್ಥಾನಕ್ಕೂ ಬೀಗ ಹಾಕ್ತಾರೆ ರಾತ್ರಿ. ಇತ್ತೀಚೆಗೆ ನಿಮ್ಗೆ ಗೊತ್ತೈತಿ ಬಂಗಾರ ಕಳುವಾತು, ದೇವಸ್ಥಾನದ ತಾಯಿ ಮೇಲೆ ಇರುವಂಥ ಆ ಬಂಗಾರನ ಉಳಿಯವಲ್ದು, ಕಳ್ಳರ ಹಂಗದಾರ ಜಗತ್ತಿನಾಗ. ಒಂದು ಮಠಕ್ಕೆ ಒಂದು ಮನೆಗೆ ಯಾವುದು ಬಾಗಿಲದಾರ ಅಡ್ಡಿರ್ತಾರ. ಒಂದು ಮಠಕ್ಕೆ ಒಬ್ಬ ಗುರು ಇರಬೇಕು, ಒಂದು ಮನೆಗೆ ಒಬ್ಬ ಯಜಮಾನ ಇರ್ಬೇಕಂತ. ಇದು ನಮ್ಮ ಸಂಪ್ರದಾಯ. ಮಠಕ್ಕೆ ಗುರುಗಳೇ ಇಲ್ಲಾರ್ದ ಮಠ ಆದರೆ ಹೆಂಗಾಗತ್ತೆ ರೀ? ಕಳೆದ 4 ವರ್ಷದಿಂದ ಇವ್ರು ಮಠದಲ್ಲಿಲ್ಲ ಸರಿಯಾಗಿ. ಈಗ ನಾನು ಬಂದ ತಕ್ಷಣ ನನಗೆ ಕೇಳಬೇಕಾಗಿತ್ತು ಒಬ್ಬ ಅಧ್ಯಕ್ಷನಿಗೆ, ನಾನೊಬ್ಬ ಟ್ರಸ್ಟಿನ ಅಧ್ಯಕ್ಷ ಅಲ್ಲ, ನಾನು ಮಾಡ್ಯಾರಲ್ಲ, ಇದರೊಳಗೆ ಒಂದು ಸೌಜನ್ಯಕರ ನನಗೆ ಒಂದು ಅಭಿನಂದನೆ ಹೇಳ್ಯಾರ ಇವರು. ಗುರುಗಳಾದವರು ನನ್ನ ಮಠದಾಗ ಅದಾರ, ಅಂದ್ರೆ ನಮ್ಮ ಟ್ರಸ್ಟ್ನಾಗ ಮಠ ಇರೋದಲ್ಲ ಅದು. ಈ ಸಿ ಪಾಟೀಲ್ ಮಾತಾಡ್ತಾನೆ, ಯಾವ ಮಠ ಯಾರು ಮಾಡಿದ್ದು? ಇವರಪ್ಪ ಮಾಡಿದ್ದಲ್ಲ ಮಠ. ಏನು ತನು ಮನ ಧನದಿಂತ್ರ ಈ ಸಮಾಜ ಕಟ್ಟಿಗೆ ನಮ್ಮ ಅಪ್ಪನಿಂತ್ರ ನಾವು ದುಡ್ದೀವಿ, ಪಾದಯಾತ್ರೆ ಮಾಡೀವಿ ನನ್ನ ಮನೆಯಾಗೆ, ನಾನು, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಕೂಡ. ಇವನು ತಾಕತ್ತಿದ್ರೆ ಮಾತ್ರ ಅಂತೇಳ್ರಿ, ಇವನು ಒಂದು ದಿವಸ ಹೋರಾಟಕ್ಕೆ ಬಂದಿಲ್ಲ, ಬರೀ ಕುತಂತ್ರ ಕೆಲಸ ಮಾಡಿಕೊಂಡು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಇವರು ನನ್ನ ಬಗ್ಗೆ ಮಾತಾಡ್ತಾರೆ. ಜನ ನೋಡಕತ್ತಾರ ಸಿ ಪಾಟೀಲ 28ಕ್ಕೆ ಮತ್ತೆ ಬರುತ್ತೆ, ನೀನು ಏನು ಗೆದ್ದಿ ಈ ಸಾರಿ ಎಷ್ಟರಾಗ ಗೆದ್ದಿ ಗೊತ್ತೈತೆ ಜನಕ್ಕೆ. 28ಕ್ಕೆ ನನ್ನ ದೀಪ ಆರುತ್ತೋ ಏನು ನೀನು ದೀಪ ಆರುತ್ತೋ ಕಾಯ್ದು ನೋಡ್ರಿ. ಒಂದು ಮಠ, ಒಂದು ಮನೆಗೆ ಯಾವ ಮಠ ಆದರೂ ನೋಡ್ರಿ ಇವತ್ತು ಹೋಗಿ, ಯಾವುದು ಗೇಟ್ ಇಲ್ವಾ? ಗೇಟ್ ಇದ್ದಿದ್ದಿಲ್ಲ, ನಾಯಿ ನರಿಗಳು ಬಂದು ಮುಕ್ಕೋತಿದ್ದು, ಅಲ್ಲಿ ಜೂಜಾಟ ಮಾಡ್ತಿದ್ರು, ಇಸ್ಪೇಟ ಆಡ್ತಿದ್ರು, ಕುಡಿತಿದ್ರು. ಅದೇ ನಮ್ಮ ಧರ್ಮದರ್ಶಿಗಳು ಸಭೆಯಲ್ಲಿ ಚರ್ಚೆ ಆಗಿ ಇದನ್ನು ಮಾಡಿದ್ದು. ಏನು ಅಲ್ಲಪ್ಪ, ಅಲ್ಲಿ ಕೆಲಸದವ್ರು ಇದ್ರಲ್ಲ, ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕಾಗಿತ್ತು, ನಾವು ಮಠಕ್ಕೆ ಬರ್ತಾ ಇದ್ದೀನಿ ಕಿಲಿತಿಗೆ ಅಂತ. ಇವ್ರು ಮಠಕ್ಕೆ ಬಂದೇ ಇಲ್ಲ, ಕಿಲಿ ಹಾಕೋದಕ್ಕೆ ಮಠಕ್ಕೆ ಬಂದೇ ಇಲ್ಲ. ಬಂದು ಬಸವ ಮಂಟಪದಾಗ ಕುಂತಾರೆ ಹುಣಗುಂದಾಗ. ಅಲ್ಲಿ ನಾನು ವಿರೋಧಿಗಳನ್ನು ಕೂಡಿಸ್ಕೊಂಡು ಇದನ್ನು ಬಬ್ಬಾಟ ಮಾಡಿ ಆರೋಪ ಹೊರಿಸಿ ನನ್ನ ಮೇಲೆ ಗೂಬೆ ಕುಂದಿಸೋದಕ್ಕೆ ನಡೆಸುವಂಥ ವ್ಯವಸ್ಥಿತವಾದ ಸಂಚು. ಈ ಸಂಚಕ್ಕೆ ಇವರ ಅಪ್ರಾಣೆಗೂ ಬಗ್ಗದಿಲ್ಲ. ನನ್ನ ನಿರ್ಧಾರ, ನಮ್ಮ ಧರ್ಮದರ್ಶಿಗಳ ನಿರ್ಧಾರ ಅಂತಿಮ. ನಾವು ಏನು ಮಾತಾಡಿದ್ದೀವಿ ಈಗಾಗಲೇ ಅದು ನಾವು ಭದ್ರಾಗಿರ್ತೀವಿ, ಅದೇ ಮುಂದೆ ನಡೀತಾ ನೋಡ್ತಾ ಇದ್ದೀವಿ. ನೋಡ್ರಿ, ನಾವು ಸ್ವಾಮೀಜಿಗೆ ವಿನಂತಿ ಮಾಡಿಕೊಂಡಿದ್ದೀವಿ, ಪೀಠದಲ್ಲಿದ್ದು ಧಾರ್ಮಿಕ ಚಟುವಟಿಕೆಗಳು ಇವತ್ತು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇವತ್ತು ನಮ್ಮ ಧರ್ಮದ ಸಂಸ್ಕಾರವನ್ನು ಕಲಿಸ್ಬೇಕು, ಧರ್ಮದ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಸಂಚಾರ ಪೀಠ ಮಾಡ್ತೀನಿ, ನಮ್ಮ ಮಠ ತ್ಯಾಗ ಮಾಡ್ತೀನಿ. ಮಠ ತ್ಯಾಗ ಮಾಡೋರು ಯಾಕೆ ಮಠದ ಪೀಠಾಧೀಶರಾದರು? ನಾವೇ ಮಾಡಿದ್ದಲ್ಲ ರೀ 2008ರಲ್ಲಿ. ಇದೇ ಸಿ ಪಾಟೀಲ್ ಇಲ್ಲ, ಇದೇ ಯತ್ನಾಳ್ ಹೇಳಿದ. ಮುರ್ತುಜಾ ಖಾದ್ರಿ ಅವರಿಗೆ ಇವರು ಪೀಠದ ಗುರುಗಳು ಮಾಡಕ್ಕೆ ಹೊಂಟ್ರಂತ ಇದೇ ಯತ್ನಾಳ್ ಮಾತಾಡಿದ್ದ. ಇವ್ರು ಮರ್ತಾರೆ ಗುರುಗಳು. ಇವತ್ತು ಏನೋ ಒಂದು ಒಲಿಸಿ ಏನೋ ಸಾಧನೆ ಮಾಡಿಬಿಡ್ತಾರ ಅಂತೇಳಿ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತಾನ, ಮತ್ತು BJPಗೆ ಹೋಗ್ತೀನಂತಾನ. ಇವ್ನು ನಿಲುವರ ಐತನ್ರಿ ಒಂದರ ಮಾತಾಡೋ ಮಾತನ್ನ ನನಗೆ ಹೇಳ್ತಾನೆ, ಇವತ್ತಿ ಹಚ್ಕೊತೀನಂತ. ಎದಕ್ಕೆ ಇವತ್ತಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ, ವಿಭೂತಿ ಬಗ್ಗೆ, ಧರ್ಮದ ಬಗ್ಗೆ ಗೌರವ ಇಲ್ಲ. ಇವತ್ತು ಧರ್ಮದಲ್ಲಿ ಜನಶಾನ ಇಲ್ಲೋ, ಅದಕ್ಕೆ ನಾನು ಇವರೆಲ್ಲರದು DNA ಟೆಸ್ಟ್ ಮಾಡಬೇಕಾಗಿದೆ. ಯಾಕಂದರೆ ಇವರು ಅಸಲಿ ಲಿಂಗಾಯತರೇ ಅಲ್ಲ, ಈ ಧರ್ಮದಲ್ಲಿ ಜನಿಸಿಲ್ಲ. ಅದಕ್ಕೆ ಇವ್ರದ್ದು DNA ಟೆಸ್ಟ್ ಮಾಡಿದ್ರೆ ಇವ್ರು ಅಸಲಿ ಬರುತ್ತೆ. ಸರ್, ಈಗ ಅರವಿಂದ್ ಬೆಲ್ಲದವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.